ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇದು ನಿಮಗಾಗಿಯೇ ಸಿದ್ಧಪಡಿಸಿರುವ ಕಾರ್ಯಕ್ರಮ. ನಿಮ್ಮದೇ ವಾರ್ಡಿನ ಎಲ್ಲ ಸಮಸ್ಯೆಗಳ ಅನಾವರಣ ಮಾಡುವುದು ಮುಖ್ಯ ಉದ್ದೇಶ. ಅಷ್ಟೇ ಅಲ್ಲ, ಕೇವಲ ನಿಮ್ಮ ಸಮಸ್ಯೆ ತೋರಿಸಿ ಸುಮ್ಮನಾಗುವುದಲ್ಲ, ಬದಲಿಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಅದರ ಪರಿಹಾರಕ್ಕಾಗಿಯೂ ಶ್ರಮಿಸಲಾಗುತ್ತದೆ. ಅದೇ ನಿಮ್ಮ ವಾರ್ಡ್ ಪ್ರಾಬ್ಲಮ್ನಲ್ಲಿ. ಚಿಕ್ಕಬಳ್ಳಾಪುರ ನಗರದ ಎಲ್ಲ 31 ವಾರ್ಡ್ಗಳ ಜ್ವಲಂತ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರುವ ಆ ಮೂಲಕ ಪರಿಹರಿಸುವ ಒಂದು ಸಣ್ಣ ಪ್ರಯತ್ನವೇ ಈ ನಿಮ್ಮ ವಾರ್ಡ್ ಪ್ರಾಬ್ಲಮ್. ಆತ್ಮೀಯ ಸಿಟಿವಿ ನ್ಯೂಸ್ ವೀಕ್ಷಕರೇ, ಅದು ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಪ್ರತಿಷ್ಠಿತ ವಾರ್ಡ್. ಆದರೆ ಅದೇ ವಾರ್ಡಿನಲ್ಲಿ 50%ಕ್ಕೂ ಹೆಚ್ಚು ಮಂದಿಗೆ ಯುಜಿಡಿ ಸಂಪರ್ಕವಿಲ್ಲ. ಅಷ್ಟೇ ಅಲ್ಲ, ಆ ವಾರ್ಡಿನಲ್ಲಿವೆ 50ಕ್ಕೂ ಹೆಚ್ಚು ಮಣ್ಣಿನ ರಸ್ತೆಗಳು. ಇನ್ನು ಚರಂಡಿ ಸಮಸ್ಯೆ ಹೇಳುವಂತೆಯೇ ಇಲ್ಲ. ಆದರೂ ಅದು ಪ್ರತಿಷ್ಠಿತ ವಾರ್ಡ್. ಇನ್ನು ಖಾತೆಗಳ ಬಗ್ಗೆ ಅಂತೀರಾ? ಆ ವಾರ್ಡಿನ 80% ಮನೆ ಮತ್ತು ನಿವೇಶನಗಳಿಗೆ ಈ ಖಾತೆಯೇ ಇಲ್ಲ. ಇದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದ ಸ್ಥಿತಿ. ಹಾಗಾದ್ರೆ ಆ ವಾರ್ಡ್ ಯಾವುದು, ಅಲ್ಲಿರುವ ಸಮಸ್ಯೆಗಳೇನು ಅಂತೀರಾ? ನೀವೇ ನೋಡಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಸದಾ ಹೊಸತನವನ್ನ ನಿಮಗಾಗಿ ಹೆಕ್ಕಿ ತರುತ್ತಿರುವ ನಿಮ್ಮ ಸಿಟಿವಿ ನ್ಯೂಸ್ ಇದೀಗ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತಿದೆ. ಅದರ ಮುಂದುವರಿದ ಭಾಗವಾಗಿಯೇ ನಿಮ್ಮ ಮುಂದೆ ಬಂದಿದೆ ವಾರ್ಡ್ ಪ್ರಾಬ್ಲಮ್. ಹೌದು, ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳ ಸಮಸ್ಯೆಗಳನ್ನು ಅನಾವರಣ ಮಾಡುವ ಉದ್ದೇಶದಿಂದ ನಿಮ್ಮ ಸಿಟಿವಿ ನ್ಯೂಸ್ ಇದೀಗ ವಾರ್ಡ್ ಪ್ರಾಬ್ಲಮ್ ಪ್ರಸಾರ ಮಾಡುತ್ತಿದೆ. ಪ್ರತಿ ವಾರ ಪ್ರಸಾರವಾಗುವ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ನಗರದ ನಾಗರಿಕರ ಎಲ್ಲ ಜ್ವಲಂತ ಸಮಸ್ಯೆಗಳು ಅನಾವರಣವಾಗಲಿವೆ. ಅಷ್ಟೇ ಅಲ್ಲ, ಆ ಸಮಸ್ಯೆಗಳನ್ನು ಹಿಡಿದು ಸಂಬಂಧಿಸಿದ ಅಧಿಕಾರಿಗಳ ಮುಂದೆ ಹೋಗಲಿರುವ ಸಿಟಿವಿ ನ್ಯೂಸ್ ಅವುಗಳ ಪರಿಹಾರಕ್ಕಾಗಿ ಶ್ರಮಿಸಲಿದೆ. ಈ ರಸ್ತೆ ಕಾಣ್ತಾ ಇದೆಯಲ್ಲ, ಎಷ್ಟು ಸುಸಜ್ಜಿತವಾಗಿದೆ ಅಲ್ವೇ? ಈ ರಸ್ತೆಗೆ ಹೊಂದಿಕೊಂಡೇ ಇರುವ ಬೃಹತ್ ವಾಣಿಜ್ಯ ಕಟ್ಟಡಗಳು ಒಂದು ಕಡೆಯಾದರೆ ಖಾಲಿ ನಿವೇಶನಗಳು ಮತ್ತೊಂದು ಕಡೆ ಇವೆ. ಇದು ಚಿಕ್ಕಬಳ್ಳಾಪುರದ 4ನೇ ವಾರ್ಡಿನ ದೃಶ್ಯಗಳು. ನಗರದ ಪ್ರತಿಷ್ಠಿತ ಬಡಾವಣೆ ಪ್ರಶಾಂತ ನಗರ ಸೇರಿದಂತೆ ಹಲವು ಪ್ರಮುಖ ಬಡಾವಣೆಗಳು ಇದೇ ವಾರ್ಡಿಗೆ ಸೇರಿವೆ. ಹಾಗಂತ ಇಡೀ ವಾರ್ಡ್ ಹೀಗೆ ಸುಂದರವಾಗಿದೆ ಎಂದು ಭಾವಿಸಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕೆಂದ್ರೆ ಈ ವಾರ್ಡಿನಲ್ಲಿ ಕೊಳಚೆ ಪ್ರದೇಶ ಇಲ್ಲವಾದರೂ ಅದಕ್ಕಿಂತ ಕಡೆಯಾಗಿದೆ ಪರಿಸ್ಥಿತಿ. ಗುಣಮಟ್ಟದ ಸಿಸಿ ರಸ್ತೆ ನೋಡಿದ್ರಲ್ಲ, ಈಗ ಈ ರಸ್ತೆಗಳತ್ತಲೂ ನೋಡಿ. ಅರೆ ಇದೇನಿದು, ಯಾವುದೋ ಹಿಂದುಳಿದ ಗ್ರಾಮೀಣ ಪ್ರದೇಶವನ್ನ ತೋರಿಸಿ ಚಿಕ್ಕಬಳ್ಳಾಪುರ ಎಂದು ಚೀಟ್ ಮಾಡಲಾಗುತ್ತಿದೆ ಎಂದುಕೊಳ್ಳಬೇಡಿ. ಯಾಕಂದ್ರೆ ಇದು ಚಿಕ್ಕಬಳ್ಳಾಪುರ ನಗರವೇ.
ಅದೇ 4ನೇ ವಾರ್ಡಿಗೆ ಸೇರಿದ ಪ್ರದೇಶವೇ. ನಂಬಲು ಕಷ್ಟವಾದರೂ ಇದೇ ಸತ್ಯ. ಇಲ್ಲಿ ಕಾಣುತ್ತಿರುವ ಕಟ್ಟಿದ ಚರಂಡಿ, ಗಿಡಗಂಟೆಗಳು ಬೆಳೆದು ವಿಕಾರವಾಗಿರುವ ಖಾಲಿ ನಿವೇಶನಗಳು, ಡಾಂಬರು ಕಾಣದ ರಸ್ತೆಗಳು, ಚರಂಡಿಯೇ ನೋಡದ ಬಡಾವಣೆಗಳು ಎಲ್ಲವೂ ಇದೇ ವಾರ್ಡಿನಲ್ಲಿ ತುಂಬಿವೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಖಾಲಿ ನಿವೇಶನ ಅಂದ್ಕೋಬೇಡಿ, ಇದು ಉದ್ಯಾನವನ. ಆದರೆ ಜಾಗ ಬಿಟ್ಟು ಉದ್ಯಾನ ಎಲ್ಲಿದೆ ಅಂತ ಹುಬ್ಬೇರಿಸುತ್ತೀರಾ? ನಿಮ್ಮ ಊಹೆ ನಿಜ. ಇಲ್ಲಿ ಉದ್ಯಾನಕ್ಕಾಗಿ ಜಾಗ ಗುರುತಿಸಲಾಗಿದೆ. ಆದರೆ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಹಣ ಬೇಕಲ್ಲ, ಅದು ನಗರಸಭೆಯಿಂದಲೇ ನೀಡಬೇಕು. ಅನುದಾನ ಬರಲಿಲ್ಲ, ಉದ್ಯಾನವನ ಅಭಿವೃದ್ಧಿಯಾಗಲಿಲ್ಲ. ಹಾಗಾಗಿಯೇ ಇದು ಕೇವಲ ನಿವೇಶನವಾಗಿ ಉಳಿದು ಈ ಭಾಗದ ಜನರು ಕಸ ಸುರಿಯಲು ಒಂದು ತಾಣವಾಗಿದೆ ಅಷ್ಟೇ. ಜಿಲ್ಲಾ ಕೇಂದ್ರದ ಪ್ರತಿಷ್ಠಿತ ಬಡಾವಣೆಯ ವಾರ್ಡ್ ಒಂದು ಇಷ್ಟೆಲ್ಲ ಗಬ್ಬೆದ್ದಿದೆ ಎಂದರೆ ಅಲ್ಲಿನ ವಾರ್ಡ್ ಸದಸ್ಯ ಸರಿಯಿಲ್ಲ ಎಂದು ಯೋಚಿಸುತ್ತಿದ್ದೀರಾ? ಇಲ್ಲ ಕಣ್ರಿ, ಈ ವಾರ್ಡ್ ಸದಸ್ಯನ ನಸೀಬೆ ಸರಿಯಿಲ್ಲ ಅಷ್ಟೇ. ಈ ವಾರ್ಡಿನ ಸದಸ್ಯರಾಗಿರುವ ವ್ಯಕ್ತಿಯ ಹೆಸರು ಗಜೇಂದ್ರ. ಇವರು ಇದೇ ಮೊದಲಿಗೆ ಈ ವಾರ್ಡಿನ ಸದಸ್ಯರಾಗಿಲ್ಲ, ಬದಲಿಗೆ ಕಳೆದ 3 ಬಾರಿಯಿಂದ ಇವರು ಇದೇ ವಾರ್ಡಿನ ಸದಸ್ಯರು. ಆದರೆ ವಾರ್ಡ್ ಮಾತ್ರ ಇವರೊಂದಿಗೆ ಇಲ್ಲ ಎಂಬುದು ವಿಶೇಷ. ಇದೇನು ವಾರ್ಡು ಅದೇ, ನಗರಸಭೆ ಸದಸ್ಯರು ಅವರೇ, ಆದರೂ ವಾರ್ಡು ಯಾಕೆ ಅವರೊಂದಿಗೆ ಇಲ್ಲ ಅನ್ನೋ ಸಂಶಯ ಕಾಡುತ್ತಿದೆಯಾ? ನಿಜ, ನಿಮ್ಮ ಸಂಶಯ ನಿಜ. ಈ ಗಜೇಂದ್ರನ 4ನೇ ವಾರ್ಡು ಮೊದಲು ಅತಿ ಹೆಚ್ಚು ಮತದಾರರು ಮತ್ತು ವಿಸ್ತೀರ್ಣದಲ್ಲಿಯೂ ಬೃಹತ್ ವಾರ್ಡ್ ಆಗಿತ್ತು. ಜೊತೆಗೆ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇವರು ಆತ್ಮೀಯರಾಗಿಯೂ ಇದ್ರು. ಹಾಗಾಗಿಯೂ ಅನುದಾನವು ಹೆಚ್ಚಿಗೆ ಸಿಕ್ಕಿ ವಾರ್ಡಿನ ಅಭಿವೃದ್ಧಿಯು ಚೆನ್ನಾಗಿಯೇ ಮಾಡುತ್ತಿದ್ರು. ಆದರೆ ಈ ಹಿಂದೆ ವಾರ್ಡ್ಗಳ ಪುನರ್ವಿಂಗಡಣೆ ಆಯ್ತಲ್ಲ, ಆಗ ಇವರು ಅಭಿವೃದ್ಧಿ ಪಡಿಸಿದ್ದ ವಾರ್ಡಿನ ಪ್ರದೇಶಗಳು 3ನೇ ವಾರ್ಡ್, 20ನೇ ವಾರ್ಡು ಸೇರಿದಂತೆ ಹಲವು ವಾರ್ಡ್ಗಳಿಗೆ ಹರಿದು ಹಂಚಿ ಹೋಗಿ ಕೊನೆಗೆ ಈ ವಾರ್ಡಿಗೆ ಉಳಿದಿರುವುದು ಅದೇ ಕಿತ್ತು ಹೋದ ರಸ್ತೆಗಳು, ಅಂತ್ಯ ಕಾಣದ ಚರಂಡಿಗಳು ಮತ್ತು ಯುಜಿಡಿ ಇಲ್ಲದ ಪ್ರದೇಶಗಳು ಮಾತ್ರ. 4ನೇ ವಾರ್ಡಲ್ಲಿ ನಗರಸಭೆ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ವಾರ್ಡಿನ ಜನತೆ. ಸುಮಾರು 15 ವರ್ಷಗಳಿಂದ ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀನೋ ವಾರ್ಡು, ಮೊನ್ನೆ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗುತ್ತೆ. ನಾನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಪ್ರದೇಶ ಎಲ್ಲ 3ನೇ ವಾರ್ಡ್ಗಾಗ್ಬೋದು, 20ನೇ ವಾರ್ಡ್ಗಾಗ್ಬೋದು, 6ನೇ ವಾರ್ಡ್ಗಾಗ್ಬೋದು, ಈ ಥರ ಡಿಲಿಮಿಟೇಷನಲ್ಲಿ ಬೇರ್ಪಟ್ಟು ಅಭಿವೃದ್ಧಿ ಆಗಿರೋ ವಾರ್ಡು ಬೇರೆ ಕಡೆ ಹೋಗಿ ಈಗ ಏನು ಅಭಿವೃದ್ಧಿ ಆಗಿಲ್ಲೋ ಅದು ನನಗೆ 4ನೇ ವಾರ್ಡ್ಗೆ ಸಿಕ್ಕಿದೆ. ಈಗ ಅದು ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚಿನ ಅನುದಾನ ಬೇಕಾಗ್ತೈತೆ. ಈಗ ನಗರೋತ್ಥಾನ ಅಲ್ಲಿ 40 ಕೋಟಿಗಿಂತ ಹೆಚ್ಚು ಅನುದಾನ ಬಂದಿದೆ. ಈ ಅನುದಾನವನ್ನು ಈಗ ಸ್ಥಳೀಯ ಶಾಸಕರು ಮತ್ತು ಸಚಿವರು ಇದನ್ನು ಗಮನ ಹರಿಸಿ ನಮ್ಮ 4ನೇ ವಾರ್ಡಿಗೆ ಹೆಚ್ಚಿನ ಅನುದಾನ ನೀಡಬೇಕಾಗಿ ನಾನು ವಾರ್ಡಿನ ಜನತೆ ಪರವಾಗಿ ಮನವಿ ಮಾಡ್ಕೊತೀನಿ. ಕೇಳಿದ್ರಲ್ಲ ಇವರ ಪರಿಸ್ಥಿತಿ. ಆದರೂ ಇವರು ವಾರ್ಡನ್ನ ಮತ್ತೆ ಮಾದರಿಯಾಗಿ ಮಾಡಬೇಕು, ನಾಗರಿಕರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂಬ ಹಂಬಲದಿಂದ ತೀರಾ ಕಷ್ಟಪಟ್ಟು ಅನುದಾನ ತರುವ ಪ್ರಯತ್ನ ನಡೆಸಿದ್ರು. ಆದರೆ ಅದೇ ಸಮಯಕ್ಕೆ ವಿಧಾನಸಭಾ ಚುನಾವಣೆಗಳು ಬಂದವು. ವಾರ್ಡಿಗೆ ಮೀಸಲಾಗಿದ್ದ ಅನುದಾನ ಬಿಡುಗಡೆಯಾಗಲೇ ಇಲ್ಲ. ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿದ್ದ ಅನುದಾನ ಚುನಾವಣೆಯ ನಂತರವೂ ಬಳಸಿಕೊಳ್ಳಬಹುದು ಎಂದು ಭಾವಿಸಿದ್ದವರಿಗೆ ಫಲಿತಾಂಶ ದೊಡ್ಡ ಹೊಡೆತವನ್ನೇ ನೀಡಿತ್ತು. ಯಾಕಂದರೆ ಚಿಕ್ಕಬಳ್ಳಾಪುರದ ಶಾಸಕರಾಗಿ ಪ್ರಭಾವಿ ಸಚಿವರಾಗಿ ಖ್ಯಾತಿ ಪಡೆದಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲನುಭವಿಸಿದ್ರು. ಪ್ರದೀಪೇಶ್ವರ್ ಶಾಸಕರಾಗಿ ಆಯ್ಕೆಯಾಗಿದ್ರು.
ಮತ್ತು ವಿಪರ್ಯಾಸವೆಂದರೆ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡರಲ್ಲ. ಆಗಲೇ ಈ ನಗರಸಭೆಯ ಹಣೆ ಬರಹ ಬದಲಾವಣೆಯತ್ತ ವಾಲತೊಡಗಿತು. ಯಾಕೆಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರ ಅವಧಿಯಲ್ಲಿ ಮಂಜೂರಾಗಿದ್ದ ಎಲ್ಲ ಅನುದಾನ, ಘೋಷಣೆಯಾಗಿದ್ದ ಕಾಮಗಾರಿಗಳಿಗೆ ತಡೆ ಹಾಕಲಾಗಿದೆ. ಮತ್ತೆ ಸಭೆ ಸೇರಿ ಪರಿಶೀಲನೆ ನಡೆಸಿ ಅನುದಾನ ಹಂಚಿಕೆ ಮಾಡುವುದಾಗಿ ಸಚಿವರು ಮತ್ತು ಶಾಸಕರು ಹೇಳಿದ್ದಾರೆ. ಸರ್ಕಾರ ರಚನೆಯಾಗಿ 8 ತಿಂಗಳು ಕಳೆದ್ರೂ ಇನ್ನೂ ವಾರ್ಡುಗಳ ಅಭಿವೃದ್ಧಿಗೆ ಅನುದಾನ ಬಂದಿಲ್ಲ. ಹಾಗಾಗಿಯೇ ನಗರಸಭಾ ಸದಸ್ಯರ ಸ್ಥಿತಿ ಹೇಳತೀರದಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅದು ಪ್ರತಿಷ್ಠಿತ ವಾರ್ಡ್ ಎಂಬ ಹೆಗ್ಗಳಿಕೆ ಪಡೆದಿದ್ದರೂ ಅಲ್ಲಿನ ನಾಗರಿಕರಿಗೆ ಅಗತ್ಯವಾಗಿರುವ ಮೂಲಭೂತ ಸೌಲಭ್ಯಗಳು ಮಾತ್ರ ಇಲ್ಲ. ಇನ್ನು 3 ಬಾರಿ ನಗರಸಭಾ ಸದಸ್ಯರಾಗಿದ್ದರೂ ಆ ವಾರ್ಡ್ ಅಭಿವೃದ್ಧಿ ಕಂಡಿಲ್ಲ. ಅದಕ್ಕೆ ಕಾರಣ ವಾರ್ಡ್ಗಳ ಡಿಲಿಮಿಟೇಷನ್, ಅಂದರೆ ವಾರ್ಡ್ಗಳ ಪುನರ್ವಿಂಗಡಣೆ. ಒಂದು ಕಡೆಯಿಂದ ವಾರ್ಡಿನ ಅಭಿವೃದ್ಧಿ ಮಾಡುತ್ತಿದ್ದ ಸದಸ್ಯರಿಗೆ ಈ ಡಿಲಿಮಿಟೇಷನ್ ದೊಡ್ಡ ಹೊಡೆತವನ್ನೇ ನೀಡಿದೆ. ಅಭಿವೃದ್ಧಿ ಮಾಡಿದ ಪ್ರದೇಶ ಇತರೆ ವಾರ್ಡ್ಗಳಿಗೆ ಹಂಚಿ ಹೋಗಿ ಅಭಿವೃದ್ಧಿ ಆಗಬೇಕಾದ ಪ್ರದೇಶಗಳು ಇತರರ ಪಾಲಿಗೆ ಉಳಿದಿದೆ. ಹಾಗಾದ್ರೆ ವಾರ್ಡಿನ ಇತರೆ ಪ್ರದೇಶಗಳ ಪರಿಸ್ಥಿತಿ ಏನು ಅಂತೀರಾ? ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೀಕ್ಷಕರಿಗೆಲ್ಲ ಮತ್ತೆ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ 4ನೇ ವಾರ್ಡ್ ಅನ್ನೇ ನಮ್ಮ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಲು ಕಾರಣ ಹೊಂದಿದೆ. ಈ ವಾರ್ಡಿನಲ್ಲಿ ಎಲ್ಲ ಸಮಸ್ಯೆಗಳೇ ಎಂದು ತಿಳಿದುಕೊಳ್ಳಬೇಡಿ. ಒಂದು ಕಡೆ ಪ್ರತಿಷ್ಠಿತ ಬಡಾವಣೆ, ಅದು ನಗರದಲ್ಲಿಯೇ ಮಾದರಿ ಅಭಿವೃದ್ಧಿಗೆ ಸಂಕೇತವಾಗಿದ್ದರೆ, ಚಿಕ್ಕಬಳ್ಳಾಪುರದ 31 ವಾರ್ಡ್ಗಳಲ್ಲಿಯೂ ಇಲ್ಲದ ಅಭಿವೃದ್ಧಿಯೊಂದು ಇದೇ ವಾರ್ಡಿನಲ್ಲಿ ಆಗಿದೆ. ಹಾಗಾದ್ರೆ ಏನು ಆ ಅಭಿವೃದ್ಧಿ ಅಂತೀರಾ? ನೀವೇ ನೋಡಿ. ವಾವ್, ಇದೇನಿದು ಅತ್ಯಾಧುನಿಕ ಜಿಮ್ ಎಂದು ನೋಡುತ್ತಿದ್ದೀರಾ? ನಿಜ, ಇದೇ ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿಯೂ ಇಲ್ಲದ ಅಭಿವೃದ್ಧಿ ಈ ವಾರ್ಡಿನಲ್ಲಿರುವುದು.
ಚಿಕ್ಕಬಳ್ಳಾಪುರದ 4ನೇ ವಾರ್ಡಿನಲ್ಲಿ ಮಾತ್ರ ನಗರಸಭೆಯಿಂದ ನಗರದ ನಾಗರಿಕರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಏಕೈಕ ವ್ಯಾಯಾಮ ಶಾಲೆ ನಿರ್ಮಿಸಲಾಗಿದೆ. ಇದಕ್ಕೆ ಅಗತ್ಯವಿರುವ ಎಲ್ಲ ಉಪಕರಣಗಳನ್ನು ತಂದಿಡಲಾಗಿದೆ. ಜೊತೆಗೆ ದೈಹಿಕ ಕಸರತ್ತು ತರಬೇತಿ ನೀಡುವುದಕ್ಕಾಗಿಯೇ ಒಬ್ಬ ತರಬೇತಿದಾರರನ್ನು ನೇಮಿಸಲಾಗಿದೆ. ನಗರಸಭೆಯ ಅನುದಾನ 10 ಲಕ್ಷ ರೂಪಾಯಿಗಳಲ್ಲಿ ಈ ಜಿಮ್ ಸ್ಥಾಪಿಸಲಾಗಿದ್ದು, ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಜಿಮ್ ತೆರೆದಿರುತ್ತದೆ. ಬೆಳಗಿನ ವೇಳೆ ವಾಯುವಿಹಾರ ಮಾಡಿ ಬರುವವರು ಸೇರಿದಂತೆ ವಾರ್ಡಿನ ಜನತೆಗೆ ಇದು ಸಹಕಾರಿಯಾಗಿದ್ದರೆ, ಸಂಡೆಯ ವೇಳೆ ಮಹಿಳೆಯರಿಗಾಗಿಯೇ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಒಟ್ಟಿನಲ್ಲಿ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಏನೇ ಇದ್ರೂ ಇಲ್ಲಿ ವ್ಯಾಯಾಮ ಶಾಲೆ ಇರುವುದರಿಂದ ಯುವಕರಿಗೆ ಮಾತ್ರವಲ್ಲದೆ ಎಲ್ಲ ವಯೋಮಾನದವರಿಗೂ ಇದು ಅನುಕೂಲವಾಗಿದೆ ಎನ್ನುತ್ತಾರೆ ವಾರ್ಡಿನ ನಿವಾಸಿಗಳು. ಇಲ್ಲಿ ಸುಮಾರು 1 ವರ್ಷ ಆಯಿತು ಜಿಮ್ ಓಪನ್ ಆಗಿ. ಬಟ್ ಇಲ್ಲಿ ಯಾರಿಗೂ ತುಂಬ ಸ್ಟೂಡೆಂಟ್ಸ್ ಆಗಲಿ, ಇಲ್ಲಿರುವ ನನ್ನ ಫ್ರೆಂಡ್ಸ್ ಆಗಲಿ, ಕೊಲೀಗ್ಸ್ ಆಗಲಿ ತುಂಬ ಜನ ಕೇಳ್ತಾಯಿದ್ರು, ಜಿಮ್ ತುಂಬ ದೂರ ಇದೆ, ನನಗೆ ಜಿಮ್ ಇಲ್ಲ ಅಂತ ಇದ್ರು. ಹಾಗೆ ನಮ್ಮ ಗಜೇಂದ್ರ ಕೌನ್ಸಿಲರ್, 4ನೇ ವಾರ್ಡ್ ಕೌನ್ಸಿಲರ್ ಒಂದು ಅನುಕೂಲವಾಗಿ ನಮ್ಮ ಜಿಮ್ಮನ್ನು ಇಲ್ಲಿ ಏರ್ಪಡಿಸಲಾಗಿದ್ದಾರೆ. ತುಂಬ ಅನುಕೂಲ ಆಗ್ತಾಯಿದೆ. ತುಂಬ ಜನ ಇದು 4:30ಗೆಲ್ಲ ಓಪನ್ ಆಗುತ್ತೆ ಜಿಮ್ಮು. ಒಂದು 8 to 8:45ವರೆಗೂ ಇರುತ್ತೆ. ತುಂಬ ಜನ ವಾಕ್ ಹೋಗೋರಾಗಲಿ, ಈ ವಯಸ್ಸಾಗಿರೋಂತಾಗಲಿ ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಜಿಮ್ ವರ್ಕೌಟ್ ಅವ್ರಿಗೇನು ಸಂಬಂಧ ಇರುತ್ತೆ ಅದು ಮಾಡ್ಕೊಂಡು ಹೋಗ್ತಾರೆ. ತುಂಬ ಅನುಕೂಲವಾಗಿದೆ. ಇನ್ನು ನಮ್ಮ 4ನೇ ವಾರ್ಡ್ ಅದು ಫ್ರೀ ಆಫ್ ಕಾಸ್ಟಾಗಿ ನಡೀತಾ ಇದೆ. ₹1 ಚಾರ್ಜ್ ಇಲ್ಲ. ತುಂಬ ಅನುಕೂಲವಾಗೆಲ್ಲ ತುಂಬ ಇಷ್ಟಪಡ್ತಾರೆ. ಯಾರಿಂದ ಏನು ಎಕ್ಸೆಪ್ಟೇಷನ್ ಸಿಕ್ಕೊಂಡಿರ ಆರಾಮಾಗಿ ಕೂಲಾಗಿ ಬರ್ತಾರೆ, ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ, ನೆಮ್ಮದಿಯಿಂದ ಜಿಮ್ ಮುಗಿಸ್ಕೊಂಡು ಹೋಗ್ತಾರೆ. ಮತ್ತು ಪ್ರತಿದಿನ ಒಂದು 10 ಜನ ಬರ್ತಾರೆ, ಇನ್ನೊಬ್ರು 15 ಜನ ಬರ್ತಾರೆ, ಒಬ್ಬರು 5 ಜನನೂ ಬರ್ತಾರೆ. ಡಿಪೆಂಡ್ಸ್ ಆನ್ ದ ವೆದರ್. ಸರ್, ಈವ್ನಿಂಗ್ ಟೈಮ್ ಸ್ವಲ್ಪ ಲೇಡೀಸ್ಗೆ ಅಂತ ನಾವು ಮಾಡಿದರೆ, ಅದ್ರ ಕಾರಣಗಳಿಂದ ನಮ್ಮ ಮುಂದೆ ಫ್ಯೂಚರ್ ಡೇಸಲ್ಲಿ ಮಾಡಬೇಕು ಅಂತಿದ್ವಿ. ಸದ್ಯಕ್ಕೆ ಮಾರ್ನಿಂಗ್ 5:30ಇಂದ 8:30ವರೆಗೂ ಇರುತ್ತೆ ಸರ್ ಡೈಲಿ. ಸರ್, ಟ್ರೈನರ್ ನಾನೇ ಆಗಿದ್ದೀನಿ. ಫ್ರೀ ಆಫ್ ನಾನೇ ಮಾಡ್ತಾಯಿದ್ದೀನಿ ಸರ್. ಸುಮಾರು 1 ವರ್ಷದಿಂದ ನಾನೇ ಟ್ರೈನರ್ ಆಗಿದ್ದೀನಿ. ನನಗೇನು ತೋಚುತ್ತೋ ಅವ್ರಿಗೆ ಯಾವ ಥರ ಅನುಕೂಲವಾಗುತ್ತೋ ಅದೇ ಥರ ನಾನು ಟ್ರೈನ್ ಕೊಡ್ತೀನಿ. ಉಪನ್ಯಾಸಕರಾಗಿರುವ ಇವರು ವಾರ್ಡಿನ ಜನತೆಗೆ ತರಬೇತಿ ನೀಡುವ ಉದ್ದೇಶದಿಂದಲೇ ಜಿಮ್ಗೆ ಬರುವ ನಾಗರಿಕರಿಗೆ ಕಸರತ್ತು ಮಾಡುವ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ. ಈ ವಾರ್ಡಿನ ನಾಗರಿಕರು ಮಾತ್ರವಲ್ಲ, ಯಾವುದೇ ನಾಗರಿಕರು ಬಂದರೂ ಇಲ್ಲಿ ದೈಹಿಕ ದಂಡನೆ ಮಾಡಬಹುದಾಗಿದ್ದು, ಇದಕ್ಕೆ ಯಾವುದೇ ರೀತಿಯ ಶುಲ್ಕ ನೀಡುವಂತಿಲ್ಲ. ಅಂದರೆ ಸಂಪೂರ್ಣ ಉಚಿತವಾಗಿ ಈ ಜಿಮ್ ಬಳಸಲು ನಗರಸಭೆ ಸದಸ್ಯ ಗಜೇಂದ್ರ ವ್ಯವಸ್ಥೆ ಮಾಡಿದ್ದು, ಇದು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರ. ಶಾಲೆ ನೋಡಿದ್ರಲ್ಲ, ಹಾಗಾದ್ರೆ ಈ ಚರಂಡಿಯನ್ನು ನೋಡಬೇಕಲ್ಲ. ಈ ಚರಂಡಿಯ ಅಕ್ಕಪಕ್ಕ ಇವೆಯಲ್ಲ, ಈ ಬೃಹತ್ ಕಟ್ಟಡಗಳು, ಇವು ಬಹುತೇಕ ಅನಧಿಕೃತ ಎಂಬುದು ವಿಶೇಷ. ಯಾಕಂದ್ರೆ ಈ ಕಟ್ಟಡಗಳಿಗೆ ಖಾತೆ ಇಲ್ಲ, ಕಟ್ಟಡ ಪರವಾನಗಿ ಇಲ್ಲ. ಆದರೂ ನಗರ ವ್ಯಾಪ್ತಿಯಲ್ಲಿವೆ ಎಂದರೆ ವಿಶೇಷವಲ್ಲದೆ ಮತ್ತೇನು. ಈ ಸಮಸ್ಯೆ ಕೇವಲ 4ನೇ ವಾರ್ಡ್ಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ನಗರದಾದ್ಯಂತ ಕಾಡುತ್ತಿದೆ. ಮನೆಗೆ ಖಾತೆ ತಂದುಕೊಡುವುದಾಗಿ ಹೇಳಿದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ ದಿನವೇ ನಾಪತ್ತೆಯಾದವರು ಮತ್ತೆ ನಗರದತ್ತ ಸುಳಿದಿಲ್ಲ. ನಗರಸಭೆಯಲ್ಲಿ ಖಾತೆಯಾಗುತ್ತಿಲ್ಲ. ಇದರಿಂದ ತಮ್ಮದೇ ಆಸ್ತಿಗೆ ಹಕ್ಕುದಾರರಾಗದ ಸ್ಥಿತಿಯಲ್ಲಿ ನಾಗರಿಕರು ಪರದಾಡುವಂತಾಗಿದೆ. ಸರ್, ಇನ್ನೂ ಆಗಿಲ್ಲ ಸರ್, ಖಾತೆಗಳಾಗಿಲ್ಲ. ಆಮೇಲೆ ಅದೇ ಅದು ತಿಪ್ಪೇನಹಳ್ಳಿ ಪಂಚಾಯತಿಯಲ್ಲಿ ಕೆಲವು ಇದ್ದಾವೆ, ಅದನ್ನು ಸೇರಿಸ್ಕೊತೀವಿ ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ಹೇಳ್ತಾನೆ ಇದ್ದಾರೆ. ಯಾರೂ ಇನ್ನೂ ಅದ್ರ ಬಗ್ಗೆ ಸೇರಿಸ್ಕೊಂಡಿಲ್ಲ. ಈ ಖಾತೆ ಅಂದರೆ ಅಲ್ಲೂ ನಗರಸಭೆಗೆ ಹೋಗೋದಕ್ಕೆ ಭಯ ಆಗ್ತಾಯಿದೆ. ಈ ಖಾತೆ ಹೆಂಗಪ್ಪ ಮಾಡಿಸೋದು ಅಂತ. ಆ ಥರ ತುಂಬ ಬಾಧೆಗಳಿದೆ, ತೊಂದರೆಗಳಿದ್ದೀವಿ. ನಮ್ಮ ಸಮಸ್ಯೆಗಳೆಲ್ಲ ತುಂಬ ಈ ಥರ ಇದೆ. ಅಷ್ಟೇ ಅಲ್ಲ, ಇಷ್ಟು ಬೃಹತ್ ಕಟ್ಟಡಗಳನ್ನು ಹೊಂದಿರುವ ಈ ಪ್ರದೇಶದಲ್ಲಿ ಯುಜಿಡಿ ಸಂಪರ್ಕವೇ ಇಲ್ಲ ಎಂಬುದು ಮತ್ತೊಂದು ಆಘಾತಕಾರಿ ವಿಚಾರವಾಗಿದೆ. ಬಯಲು ಶೌಚಮುಕ್ತ ಜಿಲ್ಲೆ ಎಂದು 5-6 ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರವನ್ನು ಘೋಷಣೆ ಮಾಡಲಾಗಿದೆ. ಆದರೆ ಜಿಲ್ಲಾ ಕೇಂದ್ರದಲ್ಲಿರುವ ನಾಗರಿಕರಿಗೆ ಸಮರ್ಪಕವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ ಎಂಬುದಕ್ಕೆ ಈ ವಾರ್ಡಿನ ನಿವಾಸಿಗಳೇ ನಿದರ್ಶನ. 4ನೇ ವಾರ್ಡಿನ ಸುಮಾರು 50%ಕ್ಕೂ ಹೆಚ್ಚು ಪ್ರದೇಶಕ್ಕೆ ಯುಜಿಡಿ ಸಂಪರ್ಕವೇ ಇಲ್ಲ. ಹಾಗಾಗಿ ಎಷ್ಟು ಬೃಹತ್ ಮನೆ ನಿರ್ಮಿಸಿದವರಿಗೂ ಈಗಲೂ ಫಿಟ್ ಗುಂಡಿಯೇ ಗತಿ ಎಂಬ ಸ್ಥಿತಿ ಇದೆ.
ಈ ವಾರ್ಡಿನಲ್ಲಿ ಸಿಸಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಯುಜಿಡಿ ಸಂಪರ್ಕವಿಲ್ಲ ಎಂಬ ವಿಚಾರ ಕೇಳಿದ್ರಲ್ಲ. ಬೀದಿ ದೀಪಗಳು ಸಮಸ್ಯೆ ಎಂಬುದು ಮತ್ತೊಂದು ಹೈಲೈಟ್. ಚಿಕ್ಕಬಳ್ಳಾಪುರ ನಗರಸಭೆ ನಗರದಲ್ಲಿ ಹೊಸದಾಗಿ ಲೈಟ್ ಅಳವಡಿಸಿ 3 ವರ್ಷಗಳಾಗಿವೆಯಂತೆ. ಇದು ಆಶ್ಚರ್ಯವಾದರೂ ಸತ್ಯ. ಕೇವಲ ಬೀದಿ ದೀಪಗಳ ದುರಸ್ತಿಗಾಗಿ ಮಾತ್ರ ಗುತ್ತಿಗೆ ನೀಡಿ ಕೈ ತೊಳೆದುಕೊಂಡಿರುವ ನಗರಸಭೆ ಹೊಸದಾಗಿ ಲೈಟ್ ಅಳವಡಿಸುವುದನ್ನು ಮರೆತೇ ಬಿಟ್ಟಿದೆಯಂತೆ. ಇದರಿಂದ ನಗರ ಪ್ರದೇಶದ ಅಂಚಿನಲ್ಲಿರುವ ನಾಗರಿಕರ ಸ್ಥಿತಿ ಹೇಳತೀರದಾಗಿದ್ದು, ರಾತ್ರಿ ವೇಳೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ವಾರ್ಡಿನ ಹಲವು ಪ್ರದೇಶಗಳು ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿವೆಯಾದರೂ ಈ ಖಾತೆಗಳಾಗದ ಕಾರಣ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿಯೇ ದಾಖಲೆಗಳಿವೆ. ಇದರಿಂದ ಈ ಪ್ರದೇಶಗಳು ಅತಂತ್ರ ಸ್ಥಿತಿ ಎದುರಿಸುತ್ತಿವೆ. ಮೂಲ ಸೌಕರ್ಯಗಳಾದ ಚರಂಡಿ, ರಸ್ತೆ, ಯುಜಿಡಿ, ಬೀದಿ ದೀಪ ಮುಂತಾದ ಸೌಲಭ್ಯಗಳು ನೀಡುವುದು ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ನಗರಸಭೆಯವರನ್ನ ಕೇಳಿದ್ರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯತ್ತ ಬೊಟ್ಟು ಮಾಡುತ್ತಾರೆ. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಕೇಳಿದ್ರೆ ನಗರಸಭೆಯತ್ತ ತೋರಿಸುತ್ತಾರೆ. ಆದರೆ ಇಬ್ಬರು ಇವರಿಗೆ ಮೂಲ ಸೌಕರ್ಯ ಒದಗಿಸದ ಕಾರಣ ಈ ಪ್ರದೇಶಗಳು ಅಭಿವೃದ್ಧಿ ವಂಚಿತವಾಗಿಯೇ ಇವೆ. ಫಿಟ್ಟು ಒಂದು ಅದು ಆಚೆ ಬರ್ತಿದೆ. ಇವಾಗ UGD ಒಂದು ಇದರಲ್ಲಿ ಏನಿದೆ ಆ ಒಂದು ಜನ ಒಂದು ಇದು ಮಾಡೋಂಥದ್ದೆಲ್ಲ ಪ್ರತಿಯೊಂದೂ ಆಚೆ ಬರ್ತಿದೆ. ಆಚೆ ಬಂದಿರೋ ಸಂದರ್ಭದಲ್ಲಿ ಅದರಿಂದ ದುರ್ವಾಸನೆಗಳು ಬಂದು ಜನಗಳಿಗೆ ತೊಂದರೆಗಳಾಗಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ಒಂದು ಇದರಿಂದ ನಮಗೆ ರೋಗ ರುಜಿನಗಳು ಬರೋಂಥ ಎಲ್ಲ ಒಂದು ಸಮಸ್ಯೆಗಳಿಂದ ನಾವು ಇಲ್ಲಿ ಬಳಲ್ತಿದ್ದೀವಿ. ಇಲ್ಲಿ ಯಾರೂ ಸ್ಪಂದನೆ ಮಾಡೋಂಥ ಒಂದು ಕೆಲಸಗಳು ಮಾಡ್ತಿಲ್ಲ. ನಮ್ಮ ಒಂದು ನಗರಸಭೆ ಸದಸ್ಯರಾದಂಥ ಗಜೇಂದ್ರ ಅವರು ಇರೋ ಮಟ್ಟದಲ್ಲಿ ಅವರು ತುಂಬಾ ಸ್ಪಂದನೆ ಮಾಡ್ತಾರೆ, ಬಂದು ಜನಗಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಆದರೆ ಅವ್ರ ಮೇಲೆ ಇರೋಂಥ ಅಧಿಕಾರಿಗಳು ಅವರು ಅದನ್ನು ಒಂದು ಸರಿಪಡಿಸ್ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಇರೋಲ್ಲ. ನಾವು ಇವ್ರಿಗೆ ಹೇಳ್ತಿದ್ದೀವಿ, ಪಾಪ ಇವರು ಎಷ್ಟಾದರೆ ಅಷ್ಟು ಒಂದು ಕರ್ತವ್ಯ ನಿಷ್ಠೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇಲ್ಲಿರೋಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ 4ನೇ ವಾರ್ಡಿನ ಸಮಸ್ಯೆಗಳು ರಸ್ತೆ, UGD, ಮೋರಿ, ಚರಂಡಿ, ಲೈಟಿಂಗ್ಸು ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಸರ್. UGDದು ಆವಾಗ ಬ್ಲಾಕ್ ಆಗ್ತಾ ಇರುತ್ತೆ. UGD ಸ್ವಲ್ಪ ಪ್ರಾಬ್ಲಮ್ ಇದೆ, ಆವಾಗ ಕಟ್ಕೊತಾ ಇರ್ತವೆ ಅದನ್ನ ಸ್ವಲ್ಪ ಪ್ರಾಬ್ಲಮ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 4ನೇ ವಾರ್ಡಿನ ನಾಗರಿಕರ ಸಮಸ್ಯೆಗಳನ್ನ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈ ವಾರ್ಡ್ ಒಂದರಲ್ಲಿಯೇ ಬರೋಬ್ಬರಿ 50ಕ್ಕೂ ಹೆಚ್ಚು ರಸ್ತೆಗಳು ಇನ್ನು ಮಣ್ಣು ರಸ್ತೆಗಳೇ ಇವೆ. ರಸ್ತೆಗಳೇ ಇಲ್ಲವೆಂದ ಮೇಲೆ ಚರಂಡಿಗಳು ಇರಲು ಹೇಗೆ ಸಾಧ್ಯ ಅಲ್ಲವೇ? ಇನ್ನು UGD, ಬೀದಿ ದೀಪಗಳ ಸಮಸ್ಯೆಯಂತೂ ದೇವರಿಗೆ ಪ್ರೀತಿ. ಇನ್ನು ತಮ್ಮದೇ ಆಸ್ತಿಗೆ ವಾರಸುದಾರರಾಗಲಾರದ ಅಯೋಮಯ ಸ್ಥಿತಿ ಈ ವಾರ್ಡಿನ ಜನರಿಗೆ ಎದುರಾಗಿದೆ. ಸಾಲದೆಂಬಂತೆ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ನಡುವಿನ ಮುಸುಕಿನ ಗುದ್ದಾಟ. ಇಂತಹ ದಯನೀಯ ಸ್ಥಿತಿ ಎದುರಿಸುತ್ತಿರುವ ವಾರ್ಡಿನಲ್ಲಿ ಮತ್ತಿನ್ನೇನು ಸಮಸ್ಯೆಗಳಿವೆ ನೋಡುವುದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ಸಮಸ್ಯೆಗಳನ್ನೇ ಹೊದ್ದು ಮಲಗಿದಂತಿರುವ ಚಿಕ್ಕಬಳ್ಳಾಪುರದ 4ನೇ ವಾರ್ಡಿನಲ್ಲಿ ಒಂದು ನಿಟ್ಟುಸಿರು ಬಿಡುವ ವಿಚಾರವೆಂದರೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಯಾಕೆಂದರೆ ಜಕ್ಕಲಮಡುಗು ಜಲಾಶಯದಿಂದ ಯಥೇಚ್ಛವಾಗಿ ನೀರು ಬರುತ್ತಿರುವ ಕಾರಣ ಪ್ರಸ್ತುತ ನೀರಿನ ಸಮಸ್ಯೆ ಎದುರಾಗಿಲ್ಲ. ಇದರ ಜೊತೆಗೆ HN ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ನಗರದ ಸುತ್ತಲೂ ಇರುವ ಕೆರೆಗಳಿಗೆ ತುಂಬಿಸಲಾಗಿದೆಯಲ್ಲ, ಅಂತರಿಂದ ಸಹಜವಾಗಿಯೇ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಹಾಗಾಗಿ ಕೊಳವೆ ಬಾವಿಯಲ್ಲಿಯೂ ನೀರು ಸಿಗುತ್ತಿರುವ ಕಾರಣ ಈ ವಾರ್ಡಿನ ಜನರಿಗೆ ನೀರಿನ ತೊಂದರೆ ಇಲ್ಲ. ಆದರೆ ಇತರೆ ಸಮಸ್ಯೆಗಳು ಏನು ಅಂತ ನೀವೇ ನೋಡಿ. ಚಿಕ್ಕಬಳ್ಳಾಪುರದ 4ನೇ ವಾರ್ಡ್ ಇದೆಯಲ್ಲ, ಇದು ಪ್ರತಿಷ್ಠಿತ ಬಡಾವಣೆಗಳನ್ನ ಹೊಂದಿರುವ ವಾರ್ಡ್ ಎಂಬುದನ್ನು ಈಗಾಗಲೇ ಹೇಳಲಾಗಿದೆ. ಇಲ್ಲಿ ಮೂಲ ಸೌಕರ್ಯಗಳ ವಿಚಾರದಲ್ಲಿ ತೀರಾ ಸಮಸ್ಯೆಗಳಿದ್ದರೂ ಕುಡಿಯುವ ನೀರಿಗೆ ಮಾತ್ರ ಯಾವುದೇ ತೊಂದರೆ ಇಲ್ಲ. ಜಕ್ಕಲಮಡುಗು ಜಲಾಶಯದ ನೀರು ನಗರದ ಜನತೆಗೆ ನೀಡಿದ್ರಲ್ಲ, ಅಂದಿನಿಂದ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಎಲ್ಲ ವಾರ್ಡುಗಳಲ್ಲಿಯೂ ನೀರಿನ ಸಮಸ್ಯೆ ಬಗೆಹರಿದಿದೆ. ಆದರೆ ವಾರ್ಡಿನಲ್ಲಿ ಅಗತ್ಯವಾಗಿ ಬೇಕಿರುವ ಉದ್ಯಾನ, ಆಟದ ಮೈದಾನ ಈ ವಾರ್ಡಿನಲ್ಲಿ ಇಲ್ಲವಾಗಿದೆ. ನಮಗೆ ಇಲ್ಲಿ ಪರಿಸರ ಉಳಿಸ್ಕೊಳ್ಳೋದಕ್ಕೆ ಇಲ್ಲಿ ಪಾರ್ಕ್ ಸಿಸ್ಟಮ್ ಇಲ್ಲ. ಒಂದು ಹೆಣ್ಮಕ್ಳು ವಯಸ್ಸಾದವರು, ವೃದ್ಧರು ಇಂಥ ಎಲ್ಲರೂ ಇರ್ತಾರೆ. ಅವ್ರಿಗೊಂದು ಪಾರ್ಕ್ ಒಂದು ಇದಾದರೆ ಅವ್ರ ನೇಚರ್ ಚೆನ್ನಾಗಿರುತ್ತೆ. ಪ್ರಾಕೃತಿಕವಾಗಿ ಅವರು ಬಂದು ಕೂತ್ಕೊಂಡು ಒಂದು ನೆಮ್ಮದಿ ಒಂದು ಕಂಡ್ಕೊಳ್ಳೋಂಥ ಒಂದು ಕೆಲಸಗಳಾಗ್ತದೆ. ಆ ಒಂದು ಇದರಲ್ಲಿ ಪಾರ್ಕ್ಗಳು ಕೂಡ ಇಲ್ಲ. ಇಲ್ಲಿ ತುಂಬ ಸಮಸ್ಯೆಗಳ ಹಾಗಾರಾಗಿದೆ. ಸಮಸ್ಯೆಗಳು ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಕಾಣಿಸ್ತಿಲ್ಲ. ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿದ್ರು ಒಳ ನೋಟದಲ್ಲಿ ಎಲ್ಲ ಒಂದು ಒಳಗಡೆಯಿಂದ ನೋಡಿದಾಗೆ ಗೊತ್ತಾಗೋದು ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಂತ. ಅದಕ್ಕೆ ಇಲ್ಲಿರೋಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ನಾವು ನಮ್ಮಂಥ ಜನಗಳು ನಗರಸಭೆ ಇದು ಇರ್ಬೋದು, ನಮ್ಮ ವಾರ್ಡ್ನ ಸದಸ್ಯರಿಗೆ ನಾವು ಸಪೋರ್ಟ್ ಮಾಡಿದಾಗ ಅಲ್ಲಿಂದ ಬರೋಂಥ ಒಂದು ಹಣ ಬಿಡುಗಡೆಯಿಂದ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿ ಆಗ್ತಿಲ್ಲ. ಬೇರೆ ಸರ್ಕಾರಗಳು ಬಂದರೆ ಈ ಸರ್ಕಾರ ಇರಲ್ಲ, ಈ ಸರ್ಕಾರ ಬಂದರೆ ಆ ಸರ್ಕಾರ ಇಲ್ಲದೆ ಇರೋದ್ರಿಂದ ನಮ್ಮ ಜನಗಳ ಸಮಸ್ಯೆಯಾಗಿ ಉಳಿದಿದೆ ಹೊರತು ಅದು ಬಗೆಹರಿಸೋಂಥ ಒಂದು ಲಕ್ಷಣಗಳು ಕಾಣಿಸ್ತಿಲ್ಲ. ರಸ್ತೆಗಳು ತೀರಾ ಹದಗೆಟ್ಟಿರುವ ಕಾರಣ ನಗರಸಭಾ ಸದಸ್ಯ ಗಜೇಂದ್ರ ಅವರಿಗೆ ಈ ಹಿಂದೆ ಇದ್ದ ಶಾಸಕ ಕಂ ಸಚಿವರು ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು 2 ಕೋಟಿ ರು ಮಂಜೂರು ಮಾಡಿದ್ರು. ಆದರೆ ಹಣ ಬಿಡುಗಡೆಯಾವುದಕ್ಕೂ ಮುನ್ನವೇ ಚುನಾವಣೆಗಳು ಬಂದು ಶಾಸಕರು ಮಾತ್ರವಲ್ಲದೆ ಸರ್ಕಾರವೂ ಬದಲಾಯಿತಲ್ಲ. ಆಗ ನಗರದ ಎಲ್ಲ ವಾರ್ಡುಗಳಿಗೆ ನೀಡಿದ್ದ ಹಣವನ್ನ ತಡೆ ಹಿಡಿಯಲಾಗಿದೆ. ಇದರಿಂದ ವಾರ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಎನ್ನಲಾಗುತ್ತಿದೆ. ಪ್ರಸ್ತುತ ನಗರಸಭೆಯಲ್ಲಿ ಅಧ್ಯಕ್ಷರಿಲ್ಲ. ಮೊದಲ ಅವಧಿಗೆ ಅಧ್ಯಕ್ಷರಾಗಿದ್ದ ಆನಂದ ರೆಡ್ಡಿ ಬಾಬು ಅವರು ಈ ವಾರ್ಡಿನ ಬಗ್ಗೆ ಅಷ್ಟು ಕಾಳಜಿ ತೋರದ ಕಾರಣ ಅಭಿವೃದ್ಧಿ ಎಂಬುದು ಅಷ್ಟಕಷ್ಟೇ ಎಂಬಂತಾಗಿತ್ತು. ಆದರೆ ಅಧ್ಯಕ್ಷರ ಅವಧಿ ಮುಗಿದ ನಂತರ ನಗರಸಭೆಯಲ್ಲಿ ಆಡಳಿತ ಮಂಡಳಿಯೇ ಇಲ್ಲವಾಗಿದ್ದು ಜಿಲ್ಲಾಧಿಕಾರಿಗಳೇ ನಗರಸಭೆಯ ಮುಖ್ಯಸ್ಥರಾಗಿದ್ದಾರೆ. ನೂತನ ಅಧ್ಯಕ್ಷರ ಆಯ್ಕೆಯಾಗಿ ಸರ್ಕಾರದಿಂದ ಬರಬೇಕಾದ ಅನುದಾನ ಬರುವ ಯಾವ ನಿರೀಕ್ಷೆಯೂ ಇಲ್ಲವಾಗಿದೆ. ಇದಕ್ಕೆ ಕಾರಣ ಬಂದಿರುವ ಅನುದಾನ ನಿಗದಿತ ಸಮಯದೊಳಗೆ ವೆಚ್ಚ ಮಾಡದಿದ್ದರೆ ಸರ್ಕಾರಕ್ಕೆ ವಾಪಸ್ ಆಗಲಿದೆ. ಪ್ರಸ್ತುತ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದಿದ್ದು ಬಂದಿರುವ ಅನುದಾನವು ವಾಪಸ್ ಆದರೆ ಮುಂದಿನ ಗತಿಯೇನು ಎಂಬ ಆತಂಕ ಚುನಾಯಿತ ಪ್ರತಿನಿಧಿಗಳನ್ನ ಸಹಜವಾಗಿಯೇ ಕಾಡುತ್ತಿದೆ. ಮುಷ್ಟೂರು, ಪ್ರಭಾಕರ್ ಬಡಾವಣೆ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರದೇಶಗಳು ಇದೇ ವಾರ್ಡಿನ ವ್ಯಾಪ್ತಿಯಲ್ಲಿರುವ ನೆಪ ಒಡ್ಡಿ ಅಭಿವೃದ್ಧಿಯನ್ನ ಕಡೆಗಣಿಸಲಾಗುತ್ತಿದೆ ಎಂಬ ಆರೋಪವಿದೆ. ಬೀದಿ ದೀಪಗಳ ವಿಚಾರದಲ್ಲಿ ನಗರಸಭೆ ಕಳೆದ 3 ವರ್ಷಗಳಿಂದ ಯಾಕೆ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ. ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಅನುದಾನವಿಲ್ಲ, ಯುಜಿಡಿ ನಿರ್ಮಾಣಕ್ಕೆ ಖಾತೆಗಳಾಗಿಲ್ಲ. ಹೀಗೆ ಪ್ರತಿ ಸಮಸ್ಯೆಗೂ ಒಂದೊಂದು ಕಾರಣವನ್ನ ನೀಡುತ್ತಿರುವ ನಗರಸಭೆ ಅಧಿಕಾರಿಗಳು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದ್ದು ಇದು ನಗರಸಭಾ ಸದಸ್ಯರ ಕೊರಳಿಗೆ ಸುತ್ತಿಕೊಳ್ಳುತ್ತಿದೆ. ನಮ್ಮ 4ನೇ ವಾರ್ಡಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ UGD ಇನ್ನು ಇದುವರೆಗೂ ಕಾಮಗಾರಿ ಆಗಿಲ್ಲ. ಸರ್ವೆ ಆಗಿದೆ, ಅನುದಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇದುವರೆಗೂ ಕೊಟ್ಟಿಲ್ಲ.
ಮತ್ತು ಸುಮಾರು ಒಂದು 40 ರಸ್ತೆಗಳಿಗಿಂತ ಹೆಚ್ಚು ಮಣ್ಣಿನ ರಸ್ತೆಗಳಿದ್ದಾವೆ. CC ರಸ್ತೆಗಳಾಗಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ತಿರ್ಗಾ ಬೀದಿ ದೀಪಗಳು ಸುಮಾರು ಒಂದು 3 ವರ್ಷನೇ ಆಗಿದೆ. ಒಂದು ಬೀದಿ ದೀಪ ಕೂಡ ಖರೀದಿ ಮಾಡಿಲ್ಲ ನಗರಸಭೆಯಿಂದ. ಇದು ಬೀದಿ ದೀಪಗಳ ಸಮಸ್ಯೆ ಇದೆ. ಸಾರ್ವಜನಿಕರು ರಸ್ತೆಗಳು ಆಗಬೇಕು ಮತ್ತು ಮೋರಿ ಆಗಬೇಕು, UGD ಆಗಬೇಕು ಅಂತ ಪ್ರತಿನಿತ್ಯನೂ ನಮ್ಮ ಒತ್ತಡ ಅಂತೂ ತರ್ತಾ ಇದ್ದಾರೆ. ನಾನು ಅದು ನಗರಸಭೆ ಗಮನಕ್ಕೂ ತರ್ತಾ ಇದ್ದೀನಿ. ಈ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ನಮಗೆ ಅನುದಾನದ ಸ್ವಲ್ಪ ಕೊರತೆ ಆಗಿದೆ. ಇದು ಸಂಬಂಧಪಟ್ಟ ಜವಾಬ್ದಾರಿ ಇರ್ತಕ್ಕಂಥ ಅವರು ಇದನ್ನು ಗಮನ ಹರಿಸಿ ನಮ್ಮ ಪ್ರದೇಶಕ್ಕೆ 4ನೇ ವಾರ್ಡ್ಗೆ ಅನುದಾನವನ್ನು ನೀಡಬೇಕಂತೇಳಿ ಮನವಿ ಮಾಡ್ತೀನಿ. ಸರ್, ಈ 3 ವರ್ಷದಲ್ಲಿ ನನಗೆ ಬಂದಿರತಕ್ಕಂಥ ಅನುದಾನದಲ್ಲಿ ಒಂದು ಜಿಮ್ ಬಿಲ್ಡಿಂಗ್ ಮಾಡಿದ್ದೀವಿ. ವಾರ್ಡಿನ 10 ಲಕ್ಷ ಅನುದಾನ ಬಂದಿತ್ತು 4ನೇ ವಾರ್ಡು ಕೋಟಾದಲ್ಲಿ. ಆ 10 ಲಕ್ಷವನ್ನು ನಾವು ಜಿಮ್ ಆಗಿ ಮಾಡಿ ವಾರ್ಡಿನ ಜನತೆಗೆ ಜಿಮ್ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇನ್ನು ಹೆಚ್ಚಿನ ಅನುದಾನ ಬೇಕಾಗಿದೆ. ನಾವು ಮನವಿ ಮಾಡ್ತಾಯಿದ್ವಿ. ಇದುವರೆಗೂ ನಮ್ಗೆ ಅನುದಾನ ಕೊಟ್ಟಿಲ್ಲ. ನಾವು ಯಾರನ್ನ ಕೇಳಬೇಕು ಅನ್ನೋದು ಒಂದು ಸಮಸ್ಯೆ ನಮಗೆ ಇದಾಗಿದೆ. ನಮ್ಮ ಪ್ರದೇಶ ಏನಾಗಿದೆ ಅಂದರೆ ಖಾತೆ ಬಂದು 80 ಭಾಗ ನಗರಸಭೆಯಿಂದ ಖಾತೆಗಳು ಸಮಸ್ಯೆ ಇದೆ. ವಾರ್ಡಿನ ಜನತೆಗೆ ನಾವು ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಇದು ಸರ್ಕಾರ ಇದನ್ನು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಒಂದು ಪರಿಹಾರ ಕಂಡುಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ. ಚಿಕ್ಕಬಳ್ಳಾಪುರ ನಗರಸಭೆ ಕಳೆದ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸೇರಿದಂತೆ ಇತರೆ ಅನುದಾನ 100 ಕೋಟಿ ಹರಿದು ಬಂದಿದೆ. ಜಿಲ್ಲಾ ಕೇಂದ್ರ ಜೊತೆಗೆ ಬೆಂಗಳೂರಿಗೆ ಸಮೀಪದಲ್ಲಿದೆ. ಸಾಲದೆಂಬಂತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿದೆ. ಹಾಗಾಗಿ ನಗರವನ್ನ ಮಾದರಿಯಾಗಿ ಮಾಡಬೇಕು ಎಂಬ ಜನಪ್ರತಿನಿಧಿಗಳ ಹೇಳಿಕೆಗಳು ಮಾತಿಗಷ್ಟೇ ಸೀಮಿತ. ಅವು ಕೃತಿಗೆ ಏಳಿದಿಲ್ಲ ಎಂಬುದಕ್ಕೆ 4ನೇ ವಾರ್ಡಿನ ದುಸ್ಥಿತಿಯೇ ನಿದರ್ಶನವಾಗಿದ್ದು, ಈ ನಿಟ್ಟಿನಲ್ಲಿ ಈಗಲಾದರೂ ಗಮನ ಹರಿಸಬೇಕಾದ ಹೊಣೆ ಚುನಾಯಿತ ಪ್ರತಿನಿಧಿಗಳ ಮೇಲಿದೆ. ಇನ್ನು ಖಾಲಿ ನಿವೇಶನಗಳ ತೊಂದರೆ ಎಂಬುದು ಈ ವಾರ್ಡಿಗೆ ಮಾತ್ರವಲ್ಲದೆ ನಗರದ 31 ವಾರ್ಡ್ಗಳಿಗೆ ಹಬ್ಬಿದ ಸಾಂಕ್ರಾಮಿಕ ರೋಗದಂತಿದೆ. ಬದಲಾವಣೆಗಳನ್ನ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳುವ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಮತ್ತೆ ಬಡಾವಣೆಗಳತ್ತ ಮುಖ ಮಾಡಲ್ಲ. ಬಡಾವಣೆಗಳನ್ನ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳುವ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಮತ್ತೆ ಬಡಾವಣೆಗಳತ್ತ ಮುಖ ಮಾಡುವುದಿಲ್ಲ. ನಿವೇಶನ ಖರೀದಿಸಿದವರು ಮನೆ ನಿರ್ಮಿಸಿಕೊಂಡರೆ ಸಮಸ್ಯೆ ಇಲ್ಲ, ಹಾಗೆಯೇ ಬಿಟ್ಟರೆ ಮಾತ್ರ ಸಮಸ್ಯೆ ಎದುರಾಗುತ್ತಿದ್ದು, ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳು ಬೆಳೆದು ಅದು ಸೊಳ್ಳೆ ಮಾತ್ರವಲ್ಲ ಹಾವುಗಳ ಆವಾಸ ಸ್ಥಾನವಾಗಿಯೂ ಪರಿವರ್ತನೆಯಾಗುತ್ತಿವೆ. ಇದರಿಂದ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಒಟ್ಟಿನಲ್ಲಿ ಸಮಸ್ಯೆಗಳನ್ನೇ ಹೊದ್ದು ಮಲಗಿದಂತಿರುವ ಚಿಕ್ಕಬಳ್ಳಾಪುರದ 4ನೇ ವಾರ್ಡಿನ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರಲ್ಲ. ಇದನ್ನ ನಗರಸಭೆ ಆಯುಕ್ತರು, ನಗರಸಭೆಯ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಯವರು ನೋಡಿದ್ದಾರೆ. ಇಲ್ಲಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವ ಕ್ರಮಗಳೇನು ಎಂಬುದನ್ನ ನಿಮ್ಮ ಮುಂದಿಡಲಾಗುತ್ತದೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ವಾರ್ಡ್ ಪ್ರಾಬ್ಲಮ್, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು.